ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ 3ರಲ್ಲಿ ಬರುವಂಥ ಅಭ್ಯಾಸ 3.2ರ 3ನೇ ಮುಖ್ಯ ಪ್ರಶ್ನೆಯ 4ನೇ 5ನೇ ಮತ್ತು 6ನೇ ಉಪಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಅಭ್ಯಾಸ 3.2ರ 1ನೇ ಮತ್ತು 2ನೇ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಹಾಗೆ 3ನೇ ಮುಖ್ಯ ಪ್ರಶ್ನೆಯ ಮೊದಲ 3 ಉಪಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಅಭ್ಯಾಸ 3.2ರ 3ನೇ ಮುಖ್ಯ ಪ್ರಶ್ನೆಯ 4ನೇ ಉಪಪ್ರಶ್ನೆ ಈ ರೀತಿಯಾಗಿದೆ. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು 2 ಭಾಗಗಳಿಂದ ಕೂಡಿದೆ. ಮೊದಲನೆಯದು ನಿಗದಿತ ಬಾಡಿಗೆ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ. ಇವೆರಡನ್ನೂ ಸೇರಿಸಿ ಒಟ್ಟಿಗೆ ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ 105 ಮತ್ತು 15 ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ 155. ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಿಯಿರಿ. ಹಾಗೆ ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದಾರೆ. ಸೊ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಟ್ಯಾಕ್ಸಿಯ ಬಾಡಿಗೆಯನ್ನು 2 ಭಾಗಗಳಲ್ಲಿ ತೆಗೆದುಕೊಳ್ಳಲಾಗ್ತದೆ. ಮೊದಲನೇ ಭಾಗ ಅಂದರೆ ಅದು ನಿಗದಿತ ಬಾಡಿಗೆ. ನಿಗದಿತ ಬಾಡಿಗೆ ಅಂದರೆ ಒಂದು ದಿನಕ್ಕೆ ತೆಗೆದುಕೊಳ್ಳುವಂಥ ಬಾಡಿಗೆ, ಅಂದರೆ ಒಂದು ದಿನಕ್ಕೆ ನಿಗದಿ ಮಾಡಿದಂಥ ಬಾಡಿಗೆ. ಅಂದರೆ ಒಂದು ದಿನಕ್ಕೆ ಟ್ಯಾಕ್ಸಿಯ ಬಾಡಿಗೆ 1,000 ರೂಪಾಯಿ ಇರ್ಬೋದು ಅಥವಾ 2,000 ರೂಪಾಯಿ ಇರ್ಬೋದು, ಅದು ಎಷ್ಟು ಬೇಕಾದ್ರೂ ಇರ್ಬೋದು. ಯಾಕಂದರೆ ಅದು ಟ್ಯಾಕ್ಸಿಯ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾವ ವಿಧದ ಟ್ಯಾಕ್ಸಿ ನೋಡ್ರಿ, ಆ ವಿಧದ ಮೇಲೆ ಆ ಟ್ಯಾಕ್ಸಿ ದಿನದ ಬಾಡಿಗೆ ನಿರ್ಧಾರಿತವಾಗಿರ್ತದೆ. ಅದೇ ರೀತಿ ಎರಡನೇದಂದರೆ ಚಲಿಸಿದ ದೂರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವ ಬಾಡಿಗೆ. ಅಂದರೆ 1 ಕಿಲೋಮೀಟ್ರಿಗೆ ಇಷ್ಟು ದರ ಅಂತ ಟ್ಯಾಕ್ಸಿಯ ಬಾಡಿಗೆಯನ್ನು ಫಿಕ್ಸ್ ಮಾಡಲಾಗಿರ್ತದೆ. ಉದಾಹರಣೆಗೆ 1 ಕಿಲೋಮೀಟ್ರಿಗೆ 10 ರೂಪಾಯಿ ಅಥವಾ 1 ಕಿಲೋಮೀಟ್ರಿಗೆ 9 ರೂಪಾಯಿ ಅಥವಾ 1 ಕಿಲೋಮೀಟ್ರಿಗೆ 9.5 ರೂಪಾಯಿ. ಈ ರೀತಿ ಟ್ಯಾಕ್ಸಿಯ ವಿಧದ ಮೇಲೆ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸಿಯ ಚಲಿಸಿದ ದೂರ 1 ಕಿಲೋಮೀಟ್ರಿಗೆ ದರವನ್ನು ಫಿಕ್ಸ್ ಮಾಡಲಾಗ್ತದೆ. ಫಾರ್ ಎಕ್ಸಾಂಪಲ್, ಮಂಗಳೂರಿಂದ ಬೆಂಗಳೂರಿಗೆ ಇರುವಂಥ ದೂರ 350 ಕಿಲೋಮೀಟರ್ ಅಂದಾಜು. ಒಬ್ಬ ಕಸ್ಟಮರ್ ಟ್ಯಾಕ್ಸಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸವನ್ನು ಮುಗಿಸಿ ಪುನಃ ಮಂಗಳೂರಿಗೆ ಬರಲಿಕ್ಕೆ 1 ದಿನ ಹಿಡಿಯುತ್ತದೆ. ಆ 1 ದಿನಕ್ಕೆ ಅವನು ಪಾವತಿಸಬೇಕಾದ ಬಾಡಿಗೆ 1,000 ರೂಪಾಯಿ ಆದರೆ ಅಂದಾಜನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಮಂಗಳೂರಿಂದ ಬೆಂಗಳೂರು 350 ಕಿಲೋಮೀಟರ್, ಪುನಃ ಬೆಂಗಳೂರಿಂದ ಮಂಗಳೂರು ಚಲಿಸಬೇಕಾದ್ರೆ 350 ಕಿಲೋಮೀಟರ್, ಅಷ್ಟು 700 ಕಿಲೋಮೀಟರ್ಗಳಾಗುತ್ತವೆ. ಒಂದು ವೇಳೆ 1 ಕಿಲೋಮೀಟರ್ಗೆ ಆ ಟ್ಯಾಕ್ಸಿಯು 10 ರೂಪಾಯಿನ ತೆಗೆದುಕೊಂಡ್ರೆ 700 ಕಿಲೋಮೀಟರ್ಗೆ ಟ್ಯಾಕ್ಸಿಯ ಓನರ್ ತೆಗೆದುಕೊಳ್ಳುವ ಹಣ 700 ಗುಣಿಸು 10 ರೂಪಾಯಿ ಆಗುತ್ತದೆ, ಅಂದರೆ 7,000 ರೂಪಾಯಿ ಆಗುತ್ತದೆ. ಈ ರೀತಿ ದಿನದ ಬಾಡಿಗೆ, ಒಂದು ದಿನದ ಬಾಡಿಗೆ ಮತ್ತು ಚಲಿಸಿದ ದೂರ ಇವೆರಡೂ ಸೇರಿ ಒಟ್ಟು ಟ್ಯಾಕ್ಸಿಯ ಬಾಡಿಗೆಯನ್ನು ತೆಗೆದುಕೊಳ್ಳಲಾಗ್ತದೆ. ದಿನದ ಬಾಡಿಗೆ 1,000 ರೂಪಾಯಿ, ಚಲಿಸಿದ ದೂರ 700 ಕಿಲೋಮೀಟರ್ ಆಗಿರೋದ್ರಿಂದ, ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ, 700 ಕಿಲೋಮೀಟರ್ ಆಗಿರೋದ್ರಿಂದ ಆ ಟ್ಯಾಕ್ಸಿ 1 ಕಿಲೋಮೀಟರ್ ಚಲಿಸಿದರೆ 10 ರೂಪಾಯಿ ತೆಗೆದುಕೊಳ್ಳುವುದರಿಂದ, ಅಂದರೆ 1 ಕಿಲೋಮೀಟರ್ಗೆ 10 ರೂಪಾಯಿ ದರವನ್ನು ಫಿಕ್ಸ್ ಮಾಡಿರೋದ್ರಿಂದ 1 ಕಿಲೋಮೀಟರ್ಗೆ 10 ರೂಪಾಯಿ ಅಂತ 700 ಕಿಲೋಮೀಟರ್ ಎಷ್ಟಾಗ್ತದೆ? 7,000 ರೂಪಾಯಿ ಆಗ್ತದೆ. ಟೋಟಲ್ ದಿನದ ಬಾಡಿಗೆ ಮತ್ತು ಚಲಿಸಿದ ದೂರ ಒಟ್ಟು ಸೇರಿ 8,000 ರೂಪಾಯಿ ಬಾಡಿಗೆ ಆಗುತ್ತದೆ. ಹೀಗೆ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರ ಎರಡನ್ನ ಸೇರಿಸಿ ಈಗ ಟ್ಯಾಕ್ಸಿಯ ಬಾಡಿಗೆಯನ್ನು ತೆಗೆದುಕೊಳ್ಳಲಾಗ್ತದೆ. ಪ್ರಶ್ನೆಯಲ್ಲಿ ಸಹ ಇದನ್ನೇ ನೀಡಿದ್ದಾರೆ. ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆಯು 2 ಭಾಗಗಳಿಂದ ಕೂಡಿದೆ. ಒಂದು ನಿಗದಿತ ಬಾಡಿಗೆ ಅಂದರೆ ದಿನದ ಬಾಡಿಗೆ, ಮತ್ತೊಂದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವಂಥ ಬಾಡಿಗೆ. ಇವೆರಡನ್ನ ಸೇರಿಸಿ ಒಟ್ಟು ಟ್ಯಾಕ್ಸಿಯ ಬಾಡಿಗೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ ಟ್ಯಾಕ್ಸಿಯ ಒಟ್ಟು ಬಾಡಿಗೆ 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ, 15 ಕಿಲೋಮೀಟರ್ ಪ್ರಯಾಣಕ್ಕೆ 155 ರೂಪಾಯಿಯನ್ನು ನೀಡಿ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರ ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಸಹ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ನಮಗೆ ನಿಗದಿತ ಬಾಡಿಗೆ ಅಂದರೆ ದಿನದ ಬಾಡಿಗೆಯನ್ನು ನೀಡಿಲ್ಲ, ಅದೇ ರೀತಿ ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿಗೆ ನೀಡಬೇಕಾದ ಬಾಡಿಗೆಯನ್ನು ನೀಡಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ನಮಗೆ ನೀಡದೇ ಇರುವ ವಸ್ತುವಿನ ದರ ಅಥವಾ ಬೆಲೆಗಳನ್ನು ಚರಾಕ್ಷರಗಳಾಗಿ ತೆಗೆದುಕೊಂಡು ತದನಂತರ ಆ ಚರಾಕ್ಷರಗಳ ಸಹಾಯದಿಂದ ಸಮೀಕರಣಗಳನ್ನು ಮಾಡಿಕೊಂಡು ಆ ಸಮೀಕರಣಗಳನ್ನು ಬಿಡಿಸಿ ಚರಾಕ್ಷರದ ಬೆಲೆಗಳನ್ನು ಕಂಡುಹಿಡಿದು ನೀಡಿದಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವುದು ನಮಗೆ ತಿಳಿದಿದೆ. ಹಾಗೆ ಈ ಪ್ರಶ್ನೆಯಲ್ಲೂ ಸಹ ನಮಗೆ ಟ್ಯಾಕ್ಸಿಯ ನಿಗದಿತ ಬಾಡಿಗೆಯನ್ನು ನೀಡಿಲ್ಲ, ಅದೇ ರೀತಿ ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಟ್ಯಾಕ್ಸಿಯ ಬಾಡಿಗೆ ದರಗಳನ್ನು ನಮಗೆ ನೀಡಿಲ್ಲ. ಹಾಗಾಗಿ ಈ 2 ಅಂಶವನ್ನು ನಾವೀಗ ಚರಾಕ್ಷರಗಳಾಗಿ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ಇಲ್ಲಿ ನಾವು ಕಂಡುಹಿಡಿಯಬೇಕಾದ ಟ್ಯಾಕ್ಸಿಯ ನಿಗದಿತ ಬಾಡಿಗೆಯನ್ನು ರೂಪಾಯಿ X ಆಗಿ, ಅದೇ ರೀತಿ ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಟ್ಯಾಕ್ಸಿಯ ಬಾಡಿಗೆ ದರವನ್ನು
y ರೂಪಾಯಿಯಾಗಿ ತೆಗೆದುಕೊಳ್ಳೋಣ. ಸೊ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಈ ನಿಬಂಧನೆಯನ್ನು ಬಳಸಿಕೊಂಡು ಈ ಚರಾಕ್ಷರಗಳ ಸಹಾಯದಿಂದ ಸಮೀಕರಣಗಳನ್ನು ಮಾಡಿಕೊಳ್ಳೋಣ. ಮೊದಲನೇ ನಿಬಂಧನೆಯಲ್ಲಿ ನಮಗೆ ಟ್ಯಾಕ್ಸಿಯ ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ ಅಂತ ನೀಡಿದ್ದಾರೆ. ಟ್ಯಾಕ್ಸಿಯ ಒಟ್ಟು ಬಾಡಿಗೆ ಅಂದರೆ ಅದು ನಿಗದಿತ ಬಾಡಿಗೆ ಪ್ಲಸ್ ಪ್ರತಿ ಕಿಲೋಮೀಟರ್ಗೆ ತೆಗೆದುಕೊಳ್ಳುವ ಬಾಡಿಗೆ ಆಗಿರುತ್ತದೆ. ಸೊ ನಿಗದಿತ ಬಾಡಿಗೆಯನ್ನು ನಾವಿಲ್ಲಿ ಎಕ್ಸ್ ರೂಪಾಯಿಯಾಗಿ ತೆಗೆದುಕೊಂಡಿದ್ದೇವೆ. ಪ್ಲಸ್ ಟ್ಯಾಕ್ಸಿಯು 1 ಕಿಲೋಮೀಟರ್ ಅಥವಾ ಪ್ರತಿ ಕಿಲೋಮೀಟರ್ ಚಲಿಸಿದಾಗ ತೆಗೆದುಕೊಳ್ಳುವ ಬಾಡಿಗೆ y ರೂಪಾಯಿ ಆಗಿರಲಿ ಎಂದು ನಾವು ತೆಗೆದುಕೊಂಡಿದ್ದೇವೆ. ಆದರೆ ಇಲ್ಲಿ ಮೊದಲನೇ ನಿಬಂಧನೆಯಲ್ಲಿ ಟ್ಯಾಕ್ಸಿಯು 10 ಕಿಲೋಮೀಟರನ್ನು ಚಲಿಸ್ತಾ ಇದೆ. ಹಾಗಾಗಿ 10 ಕಿಲೋಮೀಟರ್ ಚಲಿಸಿದಾಗ ಟ್ಯಾಕ್ಸಿಯ ಬಾಡಿಗೆ ಎಷ್ಟಾಗ್ತದೆ ಅಂದರೆ 10 y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಒಟ್ಟು ಬಾಡಿಗೆ ಎಷ್ಟಂತ ಕೊಟ್ಟಿದ್ದಾರೆ ಅಂದರೆ 105 ರೂಪಾಯಿ ಅಂತ ನೀಡಿದ್ದಾರೆ. ಅಂದರೆ ನಿಗದಿತ ಬಾಡಿಗೆ ಎಕ್ಸ್ ಪ್ಲಸ್ ಪ್ರತಿ ಕಿಲೋಮೀಟರ್ ಟ್ಯಾಕ್ಸಿಯ ಬಾಡಿಗೆ ರೂಪಾಯಿ y ಆಗಿದ್ದಾಗ 10 ಕಿಲೋಮೀಟರ್ ಪ್ರಯಾಣಕ್ಕೆ ಟ್ಯಾಕ್ಸಿಯ ಬಾಡಿಗೆ ಇಲ್ಲಿ 10 y ಆಗುತ್ತದೆ. ಈಸ್ ಈಕ್ವಲ್ ಟು ಒಟ್ಟು ಬಾಡಿಗೆ ಅಂದರೆ ನಿಗದಿತ ಬಾಡಿಗೆ ಎಕ್ಸ್ ಪ್ಲಸ್ ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿಯು ತೆಗೆದುಕೊಳ್ಳುವ ಬಾಡಿಗೆ 10 y. ಅಂದರೆ ಟ್ಯಾಕ್ಸಿಯು 10 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿದ್ರಿಂದ 1 ಕಿಲೋಮೀಟ್ರಿಗೆ ಟ್ಯಾಕ್ಸಿಯ ಬಾಡಿಗೆ y ರೂಪಾಯಿ ಆಗಿದ್ದರೆ 10 ಕಿಲೋಮೀಟ್ರಿಗೆ ಟ್ಯಾಕ್ಸಿಯ ಬಾಡಿಗೆ 10 y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಒಟ್ಟು ಬಾಡಿಗೆ ಇಲ್ಲಿ 105 ಅಂತ ನೀಡಿರೋದ್ರಿಂದ ಈಸ್ ಈಕ್ವಲ್ ಟು 105 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆಯನ್ನು ಬಳಸಿಕೊಂಡು ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಪ್ರಶ್ನೆಯಲ್ಲಿ ನೀಡಿರುವ ಈ ಎರಡನೇ ನಿಬಂಧನೆಯಲ್ಲಿ 15 ಕಿಲೋಮೀಟರ್ ಪ್ರಯಾಣಕ್ಕೆ ಟ್ಯಾಕ್ಸಿಯ ದರವು 155 ರೂಪಾಯಿ ಅಂತ ನೀಡಿದ್ದಾರೆ. ಅಂದರೆ ಒಟ್ಟು ಬಾಡಿಗೆಯು 155 ರೂಪಾಯಿ ಅಂತ ನೀಡಿದ್ದಾರೆ. ಸೊ ಒಟ್ಟು ಬಾಡಿಗೆ ಅಂದರೆ ಇಲ್ಲಿ ನಿಗದಿತ ಬಾಡಿಗೆ ಎಕ್ಸ್ ಆಗುತ್ತದೆ. ಪ್ಲಸ್ ಪ್ರತಿ ಕಿಲೋಮೀಟ್ರಿಗೆ ಟ್ಯಾಕ್ಸಿಯು ತೆಗೆದುಕೊಳ್ಳುವ ಬಾಡಿಗೆ y ಆಗಿರಲಿ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಇವು 15 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿರೋದ್ರಿಂದ 1 ಕಿಲೋಮೀಟ್ರಿಗೆ y ರೂಪಾಯಿ ಆಗಿದ್ದರೆ 15 ಕಿಲೋಮೀಟರ್ ಪ್ರಯಾಣ ಮಾಡಿದಾಗ ಟ್ಯಾಕ್ಸಿಯ ದರವು ಇಲ್ಲಿ 15 y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಒಟ್ಟು ಬಾಡಿಗೆಯನ್ನು ಇಲ್ಲಿ 155 ಆಗಿ ನೀಡಿರೋದ್ರಿಂದ ಈಸ್ ಈಕ್ವಲ್ ಟು 155 ಎಂದು ಬರೆದುಕೊಂಡು ಇದನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಅಂದರೆ ನಿಗದಿತ ಬಾಡಿಗೆ ಎಕ್ಸ್ ಪ್ಲಸ್ 1 ಕಿಲೋಮೀಟ್ರಿಗೆ ಟ್ಯಾಕ್ಸಿಯ ದರ y ರೂಪಾಯಿ ಆಗಿದ್ದರೆ 15 ಕಿಲೋಮೀಟರ್ ಪ್ರಯಾಣಕ್ಕೆ ಟ್ಯಾಕ್ಸಿಯ ದರ 15 y ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಒಟ್ಟು ಬಾಡಿಗೆ 155 ರೂಪಾಯಿ ಆಗುತ್ತದೆ. ನಾವೀಗ ಈ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಎಕ್ಸ್ ಮತ್ತು y ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡನೇ ಸಮೀಕರಣವನ್ನು ಎಕ್ಸ್ ರೂಪದಲ್ಲಿ ವ್ಯಕ್ತಪಡಿಸುತ್ತೇನೆ. ಅಂದರೆ ಈ ಸಮೀಕರಣದ ಎಡಭಾಗದಲ್ಲಿರುವ ಎಕ್ಸ್ ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಎಡಭಾಗದಲ್ಲಿರುವ 15 y ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತೇನೆ. ಹೀಗೆ ಸ್ಥಳಾಂತರಿಸಿದಾಗ ಪ್ಲಸ್ 15y ಮೈನಸ್ 15y ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು ಎಕ್ಸ್ ಈಸ್ ಈಕ್ವಲ್ಸ್ ಟು 155 ಮೈನಸ್ 15y ಆಗುತ್ತದೆ. ನಾವೀಗ ಈ ಎಕ್ಸ್ನ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು 155 ಮೈನಸ್ 15y ಅನ್ನು ಸಮೀಕರಣ 1ರಲ್ಲಿರುವ ಎಕ್ಸ್ನ ಜಾಗದಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಈ ಎಕ್ಸ್ನ ಬೆಲೆ 155 ಮೈನಸ್ 15y ಅನ್ನು ಈ ಸಮೀಕರಣ 1ರಲ್ಲಿರುವ ಎಕ್ಸ್ನ ಜಾಗದಲ್ಲಿ ಆದೇಶಿಸಿದಾಗ 155 ಮೈನಸ್ 15y ಪ್ಲಸ್ 10y ಈಸ್ ಈಕ್ವಲ್ಸ್ ಟು 105 ಆಗುತ್ತದೆ. ಮುಂದಿನ ಹಂತದಲ್ಲಿ ಮೈನಸ್ 15y ಪ್ಲಸ್ 10y ಮೈನಸ್ 5y ಆಗುತ್ತದೆ. ಈಸ್ ಈಕ್ವಲ್ಸ್ ಟು 105 ಇದಾಗೆ ಬರೆದುಕೊಂಡು ಎಡಭಾಗದಲ್ಲಿರುವ ಪ್ಲಸ್ 155 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಮೈನಸ್ 155 ಆಗುತ್ತದೆ. ಮೈನಸ್ 5y ಈಸ್ ಈಕ್ವಲ್ ಟು ಪ್ಲಸ್ 105 ಮೈನಸ್ 155 ಅಂದರೆ ಮೈನಸ್ 50 ಆಗುತ್ತದೆ. ಸೊ y ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ y ಜೊತೆಗಿರುವ ಗುಣಿಸು ಮೈನಸ್ 5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಸಮೀಕರಣವು y ಇಸ್ ಈಕ್ವಲ್ ಟು ಮೈನಸ್ 50 ಭಾಗಿಸು ಮೈನಸ್ 5 ಆಗುತ್ತದೆ. ಮೈನಸ್ ಭಾಗಿಸು ಮೈನಸ್ ಅಂದರೆ ಪ್ಲಸ್ ಆಗುತ್ತದೆ. 5 1 5 10 50 ಆಗುವುದರಿಂದ ಇಲ್ಲಿ y ನ ಬೆಲೆಯು 10 ಆಗುತ್ತದೆ. ಇಲ್ಲಿ y ಅಂದರೆ ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿಯ ಬಾಡಿಗೆಯಾಗಿದೆ. ಸೊ ಹೀಗೆ ನಾವು y ನ ಬೆಲೆಯನ್ನು ಕಂಡುಹಿಡಿದ ನಂತರ ಈ y ನ ಬೆಲೆ 10 ಎಕ್ಸ್ ನ ಬೆಲೆಯನ್ನು ಹೊಂದಿರುವ ಸಮೀಕರಣ ಎಕ್ಸ್ ಇಸ್ ಈಕ್ವಲ್ ಟು 155 ಮೈನಸ್ 15y ಈ ಸಮೀಕರಣದಲ್ಲಿ ಆದೇಶಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು 155 ಇದ್ದ ಹಾಗೆ ಬರೆದುಕೊಳ್ಳೋಣ ಮೈನಸ್ 15 ಗುಣಿಸು ಇಲ್ಲಿ y ನ ಬೆಲೆ 10 ಆಗಿರೋದ್ರಿಂದ y ನ ಸ್ಥಾನದಲ್ಲಿ 10 ಆದೇಶಿಸಿದಾಗ 15y ಇಲ್ಲಿ 15 ಗುಣಿಸು 10 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 155 ಮೈನಸ್ 15 ಗುಣಿಸು 10 ಅಂದರೆ 150 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಎಕ್ಸ್ 155 ಮೈನಸ್ 150 ಎಂದರೆ 5 ಆಗುತ್ತದೆ. ಸೊ ಆದ್ದರಿಂದ ಟ್ಯಾಕ್ಸಿಯ ನಿಗದಿತ ಬಾಡಿಗೆಯಲ್ಲಿ ಎಕ್ಸ್ 5 ರೂಪಾಯಿ ಆಗುತ್ತದೆ. ಸೊ ಆದ್ದರಿಂದ ನಿಗದಿತ ಬಾಡಿಗೆಯನ್ನು ನಾವು ಎಕ್ಸ್ ಆಗಿ ತೆಗೆದುಕೊಂಡಿದ್ದೇವೆ. ಎಕ್ಸ್ನ ಬೆಲೆ 5 ಅಂತ ಬಂದಿರೋದ್ರಿಂದ ಇಲ್ಲಿ ನಿಗದಿತ ಬಾಡಿಗೆಯು 5 ರೂಪಾಯಿ ಆಗುತ್ತದೆ. ಅದೇ ರೀತಿ
ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿಯ ಬಾಡಿಗೆ ವಾಯ್ ಆಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ವಾಯ್ನ ಬೆಲೆಯು 10 ಬಂದಿರೋದ್ರಿಂದ ಚಲಿಸಿದ ದೂರಕ್ಕೆ ಅನುಗುಣವಾಗಿ ಟ್ಯಾಕ್ಸಿಯ ಬಾಡಿಗೆಯಲ್ಲಿ 10 ರೂಪಾಯಿ ಆಗುತ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ಕೇಳಿರುವ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವ ಬಾಡಿಗೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಮುಂದುವರೆದು ಕೇಳಿರುವ ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದಾಗ ನೀಡಬೇಕಾದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ 25 ಕಿಲೋಮೀಟರ್ಗೆ ದರ ಅಂತ ಬರೆದುಕೊಂಡಿದ್ದೇನೆ. ಟ್ಯಾಕ್ಸಿಯು 25 ಕಿಲೋಮೀಟರ್ ಚಲಿಸಿದಾಗ ನೀಡುವಂಥ ಒಟ್ಟು ಬಾಡಿಗೆ ಎಂದರೆ ಇಲ್ಲಿ ನಿಗದಿತ ಬಾಡಿಗೆ ಎಕ್ಸ್ ಪ್ಲಸ್ ಪ್ರತಿ ಕಿಲೋಮೀಟರ್ಗೆ ಟ್ಯಾಕ್ಸಿಯ ಬಾಡಿಗೆ ರೂಪಾಯಿ ಆಗಿದ್ದರೆ 25 ಕಿಲೋಮೀಟರ್ ಚಲಿಸಿದಾಗ ಟ್ಯಾಕ್ಸಿಯ ಬಾಡಿಗೆಯು ಇಲ್ಲಿ 25 ವಾಯ್ ಆಗುತ್ತದೆ. ಆದ್ದರಿಂದ 25 ಕಿಲೋಮೀಟರ್ ಟ್ಯಾಕ್ಸಿಯು ಚಲಿಸಿದಾಗ ನೀಡುವಂಥ ಒಟ್ಟು ಬಾಡಿಗೆ ಎಕ್ಸ್ ಪ್ಲಸ್ 25 ವಾಯ್ ಆಗುತ್ತದೆ. ಇಲ್ಲಿ ಎಕ್ಸ್ ಅಂದರೆ 5 ರೂಪಾಯಿ ಆಗಿರೋದ್ರಿಂದ ಅಂದರೆ 5 ಆಗಿರೋದ್ರಿಂದ ಎಕ್ಸ್ನ ಜಾಗದಲ್ಲಿ 5 ಬರೆದುಕೊಳ್ಳೋಣ, 25 ಇದ್ದ ಹಾಗೆ ಬರೆದುಕೊಳ್ಳೋಣ, ಗುಣಿಸು ವಾಯ್ನ ಬೆಲೆಯು ಅಂದರೆ ಪ್ರತಿ ಕಿಲೋಮೀಟರ್ ಬಾಡಿಗೆಯು ವಾಯ್ ಆಗಿರೋದ್ರಿಂದ ಇಲ್ಲಿ ವಾಯ್ನ ಬೆಲೆ 10 ಬಂದಿರೋದ್ರಿಂದ ವಾಯ್ನ ಜಾಗದಲ್ಲಿ 10 ಆದೇಶಿಸಿಕೊಂಡಾಗ 25 ವಾಯ್ 25 ಗುಣಿಸು 10 ಆಗುತ್ತದೆ. ಸೊ 5 ಪ್ಲಸ್ 25 ಹತ್ತಲೆ 250 ಆಗುತ್ತದೆ. 5 ಪ್ಲಸ್ 250 255 ಆಗುತ್ತದೆ. ಆದ್ದರಿಂದ 25 ಕಿಲೋಮೀಟರ್ ಒಬ್ಬ ವ್ಯಕ್ತಿಯು ಟ್ಯಾಕ್ಸಿಯ ಮೂಲಕ ಚಲಿಸಿದಾಗ ಅಥವಾ ಪ್ರಯಾಣಿಸಿದಾಗ ನೀಡಬೇಕಾದ ಒಟ್ಟು ಬಾಡಿಗೆ ಇಲ್ಲಿ 255 ರೂಪಾಯಿ ಆಗುತ್ತದೆ. ನಾವೀಗ 5ನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ 2 ಸೇರಿಸಿದರೆ ಆ ಭಿನ್ನರಾಶಿಯು 11ನೇ 9 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದರೆ ಅದು 6ನೇ 5 ಆಗುತ್ತದೆ. ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಭಿನ್ನರಾಶಿಯ ಅಂದರೆ ಆ ಭಿನ್ನರಾಶಿಯನ್ನು ನಾವು ಕಂಡುಹಿಡಿಯಬೇಕು, ಯಾವುದಂತ ತಿಳಿದಿಲ್ಲ. ಅಂಶ ಮತ್ತು ಛೇದಗಳ ಎರಡಕ್ಕೂ 2 ಸೇರಿಸಿದರೆ ಆ ಭಿನ್ನರಾಶಿ ಎಷ್ಟಕ್ಕೆ ಸಮನ ಆಗ್ತದೆ ಅಂದರೆ 11ನೇ 9 ಆಗ್ತದೆ. ಅದೇ ರೀತಿ ಅದೇ ಭಿನ್ನರಾಶಿಯ ಅಂಶ ಮತ್ತು ಛೇದಕ್ಕೆ ಆ ಎರಡಕ್ಕೂ 3 ಸೇರಿಸಿದ್ರೆ ಅದು 6ನೇ 5 ಆಗುತ್ತದೆ ಅಂತ ನೀಡಿದ್ದಾರೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ನೀಡಿದ್ದಾರೆ. ಪ್ರಶ್ನೆಯಲ್ಲಿ ಕೇಳಿರುವ ಭಿನ್ನರಾಶಿ ಯಾವುದೆಂಬುದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವು ಕಂಡುಹಿಡಿಯಬೇಕಾದ ಭಿನ್ನರಾಶಿಯನ್ನು ನಾವು ಎಕ್ಸ್ ಭಾಗಿಸು ವಾಯ್ ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಅಂದರೆ ಈ ಭಿನ್ನರಾಶಿಯ ಅಂಶದಲ್ಲೂ ಚರಾಕ್ಷರ, ಛೇದದಲ್ಲೂ ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಹಾಗೆ ಈ ಪ್ರಶ್ನೆಯನ್ನು ನೀವು ಗಮನಿಸಿದಾಗ ಪ್ರಶ್ನೆಯಲ್ಲಿ 2 ಪ್ರತ್ಯೇಕ ನಿಬಂಧನೆಗಳನ್ನು ಕೊಟ್ಟಿರೋದನ್ನು ನೀವು ಗಮನಿಸಬಹುದು. ಅದರಲ್ಲಿ ಮೊದಲನೇ ನಿಬಂಧನೆ, ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ 2 ಸೇರಿಸಿದರೆ ಆ ಭಿನ್ನರಾಶಿಯು 9/11 ಆಗುತ್ತದೆ ಅಂತ ನೀಡಿದ್ದಾರೆ. ನಾವೀಗ ಈ ಮೊದಲನೇ ನಿಬಂಧನೆಯನ್ನು ಬಳಸಿಕೊಂಡು ಈ ಭಿನ್ನರಾಶಿ ಅಂದರೆ ಈ ನಾವು ತೆಗೆದುಕೊಂಡ ಭಿನ್ನರಾಶಿಯ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಮೊದಲನೇ ನಿಬಂಧನೆಯ ಪ್ರಕಾರ ಒಂದು ಭಿನ್ನರಾಶಿ ಅಂದರೆ ನಾವು ತೆಗೆದುಕೊಂಡದ್ದಿಲ್ಲಿ ಆ ಒಂದು ಭಿನ್ನರಾಶಿಯನ್ನು ಎಕ್ಸ್ ಭಾಗಿಸು ವಾಯ್ ಆಗಿ ತೆಗೆದುಕೊಂಡಿದ್ದೇವೆ. ಈ ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ, ಅಂಶ ಅಂದರೆ ಎಕ್ಸ್, ಛೇದ ಅಂದರೆ ವಾಯ್, ಇವೆರಡಕ್ಕೂ ಎಷ್ಟನ್ನು ಸೇರಿಸಿದರೆ 2 ಸೇರಿಸಿದರೆ, 2 ಸೇರಿಸೋದಂದರೆ 2 ಕೂಡಿಸಿದರೆ ಈ ಭಿನ್ನರಾಶಿಯು ಎಷ್ಟಾಗ್ತದೆ ಅಂತ ಹೇಳಿದ್ದಾರೆ ಅಂದರೆ 9/11 ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಸ್ ಈಕ್ವಲ್ಸ್ ಟು 9/11 ಅಂತ ಬರೆದುಕೊಳ್ಳಬೇಕು. ಸೊ ಹೀಗೆ ನಾವು ಈ ಮೊದಲನೇ ನಿಬಂಧನೆ ಅಂದರೆ ಒಂದು ಭಿನ್ನರಾಶಿ ಅಂದರೆ ಯಾವ ತೆಗೆದುಕೊಂಡಿದ್ದೇವೆ ನಾವು ಎಕ್ಸ್ ಭಾಗಿಸು ವಾಯ್, ಇದರ ಅಂಶ ಮತ್ತು ಛೇದಗಳೆರಡಕ್ಕೂ 2 ಸೇರಿಸಿದಾಗ ಈ ಭಿನ್ನರಾಶಿ ಏನಾಗ್ತದೆ ಎಕ್ಸ್ ಪ್ಲಸ್ 2 ಭಾಗಿಸು ವಾಯ್ ಪ್ಲಸ್ 2 ಆಗುತ್ತದೆ. ಹೀಗೆ ಮಾಡಿದಾಗ ಇದು ಯಾವುದಕ್ಕೆ ಸಮನ ಆಗ್ತದೆ ಅಂತ ಹೇಳಿದ್ದಾರೆ 9/11ಕ್ಕೆ ಸಮನ ಆಗ್ತದೆ ಅಂತ ಹೇಳಿರೋದ್ರಿಂದ ಮೊದಲನೇ ನಿಬಂಧನೆ ಪ್ರಕಾರ ಸಮೀಕರಣವು ಎಕ್ಸ್ ಪ್ಲಸ್ 2 ಭಾಗಿಸು ವಾಯ್ ಪ್ಲಸ್ 2 ಇಸ್ ಈಕ್ವಲ್ ಟು 9/11 ಆಗುತ್ತದೆ. ಸೊ ನಾವೀಗ ಈ ಸಮೀಕರಣವನ್ನು ಒರೆ ಗುಣಾಕಾರ ಮಾಡಿ ಛೇದದಲ್ಲಿರುವ ಪದಗಳನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ಬಲಭಾಗದಲ್ಲಿರುವ ಛೇದದಲ್ಲಿರುವ 11 ಎಡಭಾಗಕ್ಕೆ ತರಬೇಕು. 11 ಎಡಭಾಗಕ್ಕೆ ಬಂದಾಗ ಇದು ಈ ಎಕ್ಸ್ ಪ್ಲಸ್ 2ಕ್ಕೆ ಗುಣಿಸಲ್ಪಡುತ್ತದೆ. ಅಂದರೆ ಎಡಭಾಗವು 11 ಗುಣಿಸು ಎಕ್ಸ್ ಪ್ಲಸ್ 2 ಆಗುತ್ತದೆ. ಅದೇ ರೀತಿ ಎಡಭಾಗದ ಛೇದದಲ್ಲಿರುವ ವಾಯ್ ಪ್ಲಸ್ 2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು 9ಕ್ಕೆ ಗುಣಿಸಲ್ಪಟ್ಟು 9 ಗುಣಿಸು ವಾಯ್ ಪ್ಲಸ್ 2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಬ್ರ್ಯಾಕೆಟ್ನ ಒಳಗಡೆ ಇರುವ ಎಕ್ಸ್ ಪ್ಲಸ್ 2ಕ್ಕೆ 11ರಿಂದ ಗುಣಿಸಿಕೊಳ್ಳೋಣ. 11 ಗುಣಿಸು ಎಕ್ಸ್ ಅಂದರೆ 11 ಎಕ್ಸ್ ಆಗುತ್ತದೆ. ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ 11 2
22 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ನಾವೀಗ ಈ y ಪ್ಲಸ್ 2ಕ್ಕೆ 9ರಿಂದ ಗುಣಿಸಿಕೊಳ್ಳೋಣ. 9 ಗುಣಿಸು y ಅಂದರೆ 9y ಆಗುತ್ತದೆ. ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ 9 18 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನೋಡಿ, ಈ ಸಮೀಕರಣದ ಎಡಭಾಗದಲ್ಲಿ ಚರಾಕ್ಷರ ಇದೆ, ಹಾಗೆ ಬಲಭಾಗದಲ್ಲೂ ಸಹ ಚರಾಕ್ಷರ ಇದೆ. ಅದೇ ರೀತಿ ಸಮೀಕರಣದ ಎಡಭಾಗದಲ್ಲೂ ಸ್ಥಿರಾಂಕ, ಬಲಭಾಗದಲ್ಲೂ ಸ್ಥಿರಾಂಕ ಇರೋದ್ರಿಂದ ಈ ಸಮೀಕರಣದ ಒಂದು ಭಾಗದಲ್ಲಿ ಚರಾಕ್ಷರಗಳನ್ನು, ಅದೇ ರೀತಿ ಮತ್ತೊಂದು ಭಾಗದಲ್ಲಿ ಸ್ಥಿರಾಂಕಗಳನ್ನು ಸ್ಥಳಾಂತರಿಸಿ ಈ ಸಮೀಕರಣವನ್ನು ನಾವೀಗ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ ಈ ಸಮೀಕರಣದ ಬಲಭಾಗದಲ್ಲಿರುವ ಚರಾಕ್ಷರ 9y ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು -9y ಆಗುತ್ತದೆ. ಹಾಗಾಗಿ ಈ ಸಮೀಕರಣದ ಒಂದು ಭಾಗದಲ್ಲಿ ಚರಾಕ್ಷರ ಬಂದಂಗಾಯಿತು. ಹಾಗೆ ಈ ಸಮೀಕರಣದ ಎಡಭಾಗದಲ್ಲಿರುವ ಸ್ಥಿರಾಂಕ 22ನ್ನು ಪ್ಲಸ್ 22ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +22 -22 ಆಗುತ್ತದೆ. ಹೀಗೆ ಈ ಸಮೀಕರಣದ ಬಲಭಾಗದಲ್ಲಿ ಸ್ಥಿರಾಂಕಗಳು ಬಂದಂಗಾಯಿತು. ಮುಂದಿನ ಹಂತದಲ್ಲಿ 11x - 9y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ ಟು 18 - 22 ಅಂದರೆ -4 ಆಗುತ್ತದೆ. ಈಗ ಈ ಸಮೀಕರಣವು ಆದರ್ಶ ರೂಪದಲ್ಲಿದೆ. ಅಂದರೆ 11x - 9y ಈಸ್ ಈಕ್ವಲ್ ಟು -4 ಆಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವೀಗ ಇದೇ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆ, ಇದೇ ಭಿನ್ನ ರಾಶಿ ಅಂದರೆ x/y ಅಂತ ತೆಗೆದುಕೊಂಡಿದ್ದೇವಲ್ಲ, ಇದೇ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದರೆ ಅದು 6ನೇ 5 ಆಗುತ್ತದೆ ಅಂತ ನೀಡಿದ್ದಾರೆ. ನಾವೀಗ ಈ ಎರಡನೇ ನಿಬಂಧನೆಯನ್ನು ಬಳಸಿಕೊಂಡು ಮತ್ತೊಂದು ಈ ರೀತಿಯ ಸಮೀಕರಣವನ್ನು ಮಾಡಿಕೊಳ್ಳೋಣ. ಈ ಎರಡನೇ ನಿಬಂಧನೆಯ ಪ್ರಕಾರ ಆ ಭಿನ್ನ ರಾಶಿ ಅಂದರೆ ಅದೇ ಭಿನ್ನ ರಾಶಿ ಅಂದರೆ x/y ಅಂತ ತೆಗೆದುಕೊಂಡಿದ್ದೇವಲ್ಲ, ಇದೇ ಭಿನ್ನ ರಾಶಿಯ ಅಂಶ xಗೆ ಮತ್ತು ಛೇದ yಗೆ ಏನು ಸೇರಿಸಬೇಕು? 3ನ್ನು ಸೇರಿಸಿದಾಗ ಅಂದರೆ +3 ಮಾಡಿದಾಗ, ಅಂಶಕ್ಕೆ +3 ಅದೇ ರೀತಿ yಗೆ +3ನ್ನು ಸೇರಿಸಿದಾಗ ಎಷ್ಟಾಗ್ತದೆ ಅಂತ ನೀಡಿದ್ದಾರೆ? 6ನೇ 5 ಅಂತ ನೀಡಿದ್ದಾರೆ. ಅಂದರೆ 5/6 ಅಂತ ನೀಡಿದ್ದಾರೆ. ಹಾಗಾಗಿ ಈ ಎರಡನೇ ನಿಬಂಧನೆಯ ಪ್ರಕಾರ ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು x + 3 ಭಾಗಿಸು y + 3 ಈಸ್ ಈಕ್ವಲ್ ಟು 5/6 ಆಗುತ್ತದೆ. ಅಂದರೆ ಈ ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ 3ನ್ನು ಸೇರಿಸಿದಾಗ ಈ ಭಿನ್ನ ರಾಶಿಯು x + 3 ಭಾಗಿಸು y + 3 ಆಗುತ್ತದೆ. ಇದು ಎಷ್ಟಕ್ಕೆ ಸಮನ ಆಗ್ತದೆ? 5/6ಕ್ಕೆ ಸಮನ ಆಗ್ತದೆ ಅಂತ ನೀಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಇದನ್ನು ಸಹ ನಾವೀಗ ಓರೆ ಗುಣಾಕಾರ ಮಾಡೋದ್ರ ಮೂಲಕ ಛೇದದಲ್ಲಿರುವ ಪದಗಳನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಿ ಇದನ್ನು ಸಹ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಸೊ ಮೊದಲಿಗೆ ನಾವು ಈ 6ನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 6 ಎಡಭಾಗಕ್ಕೆ ಬಂದಾಗ ಈ x + 3ಕ್ಕೆ ಗುಣಿಸಲ್ಪಟ್ಟು 6 × x + 3 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಸಮೀಕರಣದ ಎಡಭಾಗದ ಛೇದದಲ್ಲಿರುವ y + 3ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ y + 3 5ಕ್ಕೆ ಗುಣಿಸಲ್ಪಟ್ಟು 5 × y + 3 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ x + 3ನ್ನು 6ರಿಂದ ಗುಣಿಸಿಕೊಳ್ಳೋಣ. 6 × x ಅಂದರೆ 6x ಆಗುತ್ತದೆ. 6 × 3 ಅಂದರೆ ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ 6 × 3 18 ಆಗುತ್ತದೆ. ಈಸ್ ಈಕ್ವಲ್ಸ್ ಟು ನಾವೀಗ ಬಲಭಾಗದಲ್ಲಿ ಈ y + 3ನ್ನು 5ರಿಂದ ಗುಣಿಸಿಕೊಳ್ಳೋಣ. 5 × y ಅಂದರೆ 5y ಆಗುತ್ತದೆ. ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ ಆಗುತ್ತದೆ. 5 × 3 15 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾನೀಗ ಈ 6x ಎಡಭಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. 5y + 15 ಇದ್ದ ಹಾಗೆ ಬರೆದುಕೊಂಡು ಈ ಎಡಭಾಗದಲ್ಲಿರುವ ಸ್ಥಿರಾಂಕ +18 ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು -18 ಆಗುತ್ತದೆ. +18 -18 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 6x ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. 5y ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. +15 -18 ಅಂದರೆ -3 ಆಗುತ್ತದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. ಈ x ಎಡಭಾಗದಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇದರ ಜೊತೆಗಿರುವ ಗುಣಿಸು 6ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಗುಣಿಸು 6 ಇಲ್ಲಿ ಭಾಗಿಸು 6 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು x = 5y - 3 ಸಂಪೂರ್ಣ ಭಾಗಿಸು 6 ಆಗುತ್ತದೆ. ನಾನಿಲ್ಲಿ ಈ ಸಮೀಕರಣವನ್ನು ಈ ರೀತಿ ಆದರ್ಶ ರೂಪದಲ್ಲಿ ಬರೆಯದಿದೆ ನೇರವಾಗಿ x ನ ಬೆಲೆಯನ್ನು ಕಂಡುಹಿಡಿದಿದ್ದೇನೆ. x ನ ಬೆಲೆ ಅಂದರೆ y ರೂಪದಲ್ಲಿ ವ್ಯಕ್ತಪಡಿಸಿದ್ದೇನೆ. ಏಕೆಂದರೆ ಈ ರೀತಿ ಮಾಡಿದಾಗ ಈ x ನ ಬೆಲೆಯನ್ನು ನಾವು ನೇರವಾಗಿ ಸಮೀಕರಣ 1ರಲ್ಲಿ ಆದೇಶಿಸಿ ನೇರವಾಗಿ y ನ ಬೆಲೆಯನ್ನು ಕಂಡುಹಿಡಿಯಬಹುದು. ಹಾಗಾಗಿ ನಾನಿಲ್ಲಿ ಈ ಸಮೀಕರಣವನ್ನು ಈ ರೀತಿ ಬರಲಿಕ್ಕೆ ಹೋಗಲಿಲ್ಲ, ನೇರವಾಗಿ x ರೂಪದಲ್ಲಿ ಬರೆದಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ x ನ ಬೆಲೆ 5y - 3 ಸಂಪೂರ್ಣ ಭಾಗಿಸು 6ನ್ನು ಸಮೀಕರಣ 1ರಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ x = 5y - 3 ಸಂಪೂರ್ಣ ಭಾಗಿಸು 6ನ್ನು 1ನೇ ಸಮೀಕರಣದಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಈ ಸಮೀಕರಣವು 11 × x ನ ಬೆಲೆ 5y - 3 ಸಂಪೂರ್ಣ ಭಾಗಿಸು 6 - 9y = -4 ಆಗುತ್ತದೆ.
ಸೊ ಮುಂದಿನ ಹಂತದಲ್ಲಿ ನಾವೀಗ 5y ಮೈನಸ್ 3 11ರಿಂದ ಗುಣಿಸಿಕೊಳ್ಳೋಣ. 5 ಗುಣಿಸು 11 55 y ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 11 33 ಆಗುತ್ತದೆ. ತದನಂತರ ಈ ಛೇದದಲ್ಲಿರುವ 6ರಿಂದ ನಾವು ಈ 9yಗೆ ಒರೆ ಗುಣಾಕಾರ ಮಾಡಿ ಗುಣಿಸಿಕೊಂಡಾಗ 6 9 54 y ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 6 ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಈ -4 ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 55y ಮೈನಸ್ 54y ಅಂದರೆ 1y ಆಗುತ್ತದೆ. ಇದನ್ನು ಖಾಲಿ ನಾವು y ಅಂತ ಬರೆದರೆ ಸಾಕು. ಮೈನಸ್ ಈ 33 ಇದ್ದ ಹಾಗೆ ಬರೆದುಕೊಳ್ಳೋಣ. ತದನಂತರ ಈ ಛೇದದಲ್ಲಿರುವ 6 ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಭಾಗಿಸು 6 4ಕ್ಕೆ ಗುಣಿಸಲ್ಪಟ್ಟು ಗುಣಿಸು 6 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವಾಯನ್ನು ಎಡಭಾಗದಲ್ಲಿ ಇದ್ದಾಗೆ ಇಟ್ಟುಕೊಳ್ಳೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 4 24 ಆಗುತ್ತದೆ. ಈ -33 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಪ್ಲಸ್ 33 ಆಗುತ್ತದೆ. ಆದ್ದರಿಂದ ಇಲ್ಲಿ ವಾಯ್ನ ಬೆಲೆಯು -24 ಪ್ಲಸ್ 33 ಅಂದರೆ 9 ಆಗುತ್ತದೆ. ಹೀಗೆ ನಮಗೆ ಬೇಕಾಗಿರುವ ನಾವು ಕಂಡುಹಿಡಿಯಬೇಕಾಗಿದ್ದ ಭಿನ್ನರಾಶಿಯ ಛೇದ ವಾಯ್ನ ಬೆಲೆ 9 ಆಗಿ ಕಂಡುಹಿಡಿದಿದ್ದೇವೆ. ನಾವೀಗ ಈ ವಾಯ್ನ ಬೆಲೆ 9 ಎಕ್ಸ್ನ ಸಮೀಕರಣ x ಇಸ್ ಈಕ್ವಲ್ ಟು 5y ಮೈನಸ್ 3 ಸಂಪೂರ್ಣ ಭಾಗಿಸು 6 ಈ ಸಮೀಕರಣದಲ್ಲಿ ಆದೇಶಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. x ಇಸ್ ಈಕ್ವಲ್ ಟು 5 ಗುಣಿಸು ವಾಯ್ನ ಬೆಲೆ 9 ಆಗಿರೋದ್ರಿಂದ ವಾಯ್ನ ಜಾಗದಲ್ಲಿ 9 ಆದೇಶಿಸಿದಾಗ 5y 5 ಗುಣಿಸು 9 ಆಗುತ್ತದೆ. ಈ -3 ಇದ್ದ ಹಾಗೆ ಬರೆದುಕೊಳ್ಳೋಣ. ಸಂಪೂರ್ಣ ಭಾಗಿಸು 6 ಆಗುತ್ತದೆ. ಈಕ್ವಲ್ಸ್ ಟು 5 9 45 ಆಗುತ್ತದೆ. -3 ಸಂಪೂರ್ಣ ಭಾಗಿಸು 6 45 -3 ಅಂದರೆ 42 ಆಗುತ್ತದೆ. ಭಾಗಿಸು 6 6 1 6 6 7 42 ಆಗುವುದರಿಂದ ಇಲ್ಲಿ ಈ ಭಿನ್ನರಾಶಿಯ ಅಂಶ ಎಕ್ಸ್ನ ಬೆಲೆಯು 7 ಆಗುತ್ತದೆ. ಪ್ರಶ್ನೆಯಲ್ಲಿ ನಾವು ಕಂಡುಹಿಡಿಯಬೇಕಾದ ಭಿನ್ನರಾಶಿಯನ್ನು ನಾವು ಇಲ್ಲಿ ಎಕ್ಸ್ ಭಾಗಿಸು y ಆಗಿ ತೆಗೆದುಕೊಂಡಿದ್ದೇವೆ. ಈ ಭಿನ್ನರಾಶಿಯ ಅಂಶ ಎಕ್ಸ್ನ ಬೆಲೆಯು 7 ಬಂದಿರೋದ್ರಿಂದ ಇಲ್ಲಿ ಅಂಶದಲ್ಲಿ ನಾವು 7 ಅಂತ ಬರೆದುಕೊಳ್ಳೋಣ. ಭಾಗಿಸು ಛೇದ y ನ ಬೆಲೆಯು 9 ಬಂದಿರೋದ್ರಿಂದ ಛೇದದಲ್ಲಿ ನಾವು 9 ಬರೆದುಕೊಂಡಾಗ ಆ ಭಿನ್ನರಾಶಿಯು 7 ಭಾಗಿಸು 9 ಆಗುತ್ತದೆ ಅಥವಾ 9ನೇ 7 ಆಗುತ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ನೀಡಿರುವ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದರ ಮೂಲಕ ಸಮೀಕರಣಗಳನ್ನು ಮಾಡಿಕೊಂಡು ಆ ಸಮೀಕರಣಗಳನ್ನು ಬಿಡಿಸಿ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ಸೊ ನಾವೀಗ ಈ ಅಭ್ಯಾಸ 3.2ರ 3ನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಪ್ರಶ್ನೆ ಈ ರೀತಿಯಾಗಿದೆ. 5 ವರ್ಷಗಳ ಬಳಿಕ ಜೇಕಬ್ಬರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬ್ನ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಜೇಕಬ್ಬರ ವಯಸ್ಸು ಹಾಗೂ ಅವರ ಮಗನ ಈಗಿನ ವಯಸ್ಸನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಜೇಕಬ್ಬರ ವಯಸ್ಸು ತಿಳಿದಿಲ್ಲ, ಅದೇ ರೀತಿ ಅವರ ಮಗನ ವಯಸ್ಸು ತಿಳಿದಿಲ್ಲ. ಹಾಗಾಗಿ ಅವರಿಬ್ಬರ ವಯಸ್ಸನ್ನು ನಾವು ಚರಾಕ್ಷರವಾಗಿ ಮೊದಲಿಗೆ ತೆಗೆದುಕೊಂಡು ತದನಂತರ ಪ್ರಶ್ನೆಯಲ್ಲಿ ನೀಡಿರುವ 2 ನಿಬಂಧನೆಯನ್ನು ಬಳಸಿಕೊಂಡು ಈ ಚರಾಕ್ಷರಗಳ ಸಹಾಯದಿಂದ 2 ಸಮೀಕರಣಗಳನ್ನು ಮಾಡಿಕೊಂಡು ತದನಂತರ ಆದೇಶ ವಿಧಾನದಿಂದ ಆ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ವೈ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿದು ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಜೇಕಬ್ಬರ ಈಗಿನ ವಯಸ್ಸನ್ನು ಎಕ್ಸ್ ಆಗಿ ಅದೇ ರೀತಿ ಅವರ ಮಗನ ಈಗಿನ ವಯಸ್ಸನ್ನು ವಾಯ್ ಆಗಿರಲಿ ಎಂದು ತೆಗೆದುಕೊಂಡಿದ್ದೇನೆ. ಸೊ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಮೊದಲನೇ ನಿಬಂಧನೆ 5 ವರ್ಷಗಳ ಬಳಿಕ ಜೇಕಬ್ಬರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. ಈ ನಿಬಂಧನೆಯನ್ನು ಬಳಸಿಕೊಂಡು ಈ ಚರಾಕ್ಷರಗಳ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಸೊ ಇಲ್ಲಿ ನಾವು ಜೇಕಬ್ಬರ ಈಗಿನ ವಯಸ್ಸನ್ನು ಎಕ್ಸ್ ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಸೊ ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆಯಲ್ಲಿ ನಮಗೆ 5 ವರ್ಷಗಳ ಬಳಿಕ ಜೇಕಬ್ಬನ ವಯಸ್ಸು ಅಂತ ನೀಡಿದ್ದಾರೆ. 5 ವರ್ಷಗಳ ಬಳಿಕ ಜೇಕಬ್ಬನ ವಯಸ್ಸನ್ನು ನಾವು ಕಂಡುಹಿಡಿಯಬೇಕಾದ್ರೆ ಜೇಕಬ್ಬನ ಈಗಿನ ವಯಸ್ಸು ಎಕ್ಸಿಗೆ ನಾವು 5 ಕೂಡಿಸಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ನನ್ನ ಈಗಿನ ವಯಸ್ಸು 35 ಆದರೆ 5 ವರ್ಷಗಳ ಬಳಿಕ ನನ್ನ ವಯಸ್ಸು ಎಷ್ಟಾಗ್ತದೆ ಅಂದರೆ 35 ಪ್ಲಸ್ 5 ಆಗುತ್ತದೆ. ಅಂದರೆ ನನ್ನ ಈಗಿನ ವಯಸ್ಸು 35ಕ್ಕೆ 5 ಕೂಡಿಸಿಕೊಂಡರೆ ನಮಗೆ 5 ವರ್ಷಗಳ ನಂತರ ನನ್ನ ವಯಸ್ಸು ಸಿಗುತ್ತದೆ. ಹಾಗಾಗಿ ಜೇಕಬ್ಬನ ಈಗಿನ ವಯಸ್ಸು ಎಕ್ಸಿಗೆ 5 ಕೂಡಿಸಿಕೊಂಡಾಗ 5 ವರ್ಷಗಳ ಬಳಿಕ ಜೇಕಬ್ಬನ ವಯಸ್ಸು ನಮಗೆ ಎಕ್ಸ್ ಪ್ಲಸ್ 5 ಆಗಿ ಸಿಗುತ್ತದೆ. ಇದೇ ರೀತಿಯಾಗಿ ಜೇಕಬ್ಬನ ಮಗನ ಈಗಿನ ವಯಸ್ಸನ್ನು ನಾವು ವಾಯ್ ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. 5 ವರ್ಷಗಳ ಬಳಿಕ ಜೇಕಬ್ಬನ ಮಗನ ವಯಸ್ಸು ಸಹ ವಾಯ್ ಪ್ಲಸ್ 5 ಆಗುತ್ತದೆ. ಅಂದರೆ ಜೇಕಬ್ಬನ ಮಗನ ಈಗಿನ ವಯಸ್ಸಿಗೆ ವಾಯ್ಗೆ 5 ಕೂಡಿಸಿಕೊಂಡಾಗ 5 ವರ್ಷಗಳ ಬಳಿಕ
ಜೇಕಪ್ಪನ ಮಗನ ವಯಸ್ಸು y+5 ಆಗುತ್ತದೆ. ಸಂಪೂರ್ಣವಾಗಿ ಈ ನಿಬಂಧನೆಯನ್ನು ನೋಡಿದಾಗ 5 ವರ್ಷಗಳ ಬಳಿಕ ಜೇಕಪ್ಪನ ವಯಸ್ಸು x+5, ಅವರ ಮಗನ ವಯಸ್ಸು y+5ರ 3ರಷ್ಟಾಗುತ್ತದೆ ಅಂತ ನೀಡಿದ್ದಾರೆ. ಈ ರಷ್ಟು ಪಟ್ಟು ಅಂತ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಗುಣಿಸಿಕೊಳ್ಳಬೇಕು. ಹಾಗಾಗಿ 5 ವರ್ಷಗಳ ಬಳಿಕ ಜೇಕಪ್ಪನ ವಯಸ್ಸು x+5, ಅವರ ಮಗನ ವಯಸ್ಸಿನ y+5ರ ಎಷ್ಟರಷ್ಟಾಗ್ತದೆ ಅಂತ ಹೇಳಿದ್ದಾರೆ, 3ರಷ್ಟಾಗ್ತದೆ ಅಂತ ಹೇಳಿರೋದ್ರಿಂದ ಅವರ ಮಗನ ವಯಸ್ಸು y+5ಗೆ ನಾವೀಗ 3ರಿಂದ ಗುಣಿಸಿಕೊಳ್ಳಬೇಕು. ಇಲ್ಲಿ ನಾವು ಸಮಚಿಹ್ನೆಯನ್ನು ಹಾಕೊಂಡು ಇದನ್ನ ಇಲ್ಲಿ ಸಮೀಕರಣವನ್ನಾಗಿ ಮಾಡಿಕೊಳ್ಳಬೇಕು. ಹೀಗೆ ನಾವು ನೀಡಿದಂತ ಮೊದಲನೇ ನಿಬಂಧನೆ 5 ವರ್ಷಗಳ ಬಳಿಕ ಜೇಕಪ್ಪನ ವಯಸ್ಸು x+5, ಅವರ ಮಗನ ವಯಸ್ಸು y+5ರ 3ರಷ್ಟಾಗುತ್ತದೆ ಎಂದು ಮೊದಲನೇ ಸಮೀಕರಣವನ್ನ ಮಾಡಿಕೊಳ್ಳೋಣ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿ ಬರೆಯೋಣ. ಅಂದ್ರೆ ಎಡಭಾಗದಲ್ಲಿರುವ x+5 ಇದ್ದ ಹಾಗೆ ಬರೆದುಕೊಳ್ಳೋಣ. ತದನಂತರ ಈ 3ರಿಂದ ಈ y+5ಗೆ ಗುಣಿಸಿಕೊಳ್ಳೋಣ. 3 ಗುಣಿಸು y ಅಂದರೆ 3y ಆಗುತ್ತದೆ. ನಂತರ ಈ 3ರಿಂದ 5ಕ್ಕೆ ಗುಣಿಸಿಕೊಳ್ಳೋಣ. ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ 3 15 ಆಗುತ್ತದೆ. ನಂತರ ನಾವೀಗ ಚರಾಕ್ಷರಗಳನ್ನ ಎಡಬದಿಯಲ್ಲಿ, ಸ್ಥಿರಾಂಗಗಳನ್ನ ಬಲಬದಿಯಲ್ಲಿ ಸ್ಥಳಾಂತರಿಸೋಣ. x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಬಲಭಾಗದಲ್ಲಿರುವ ಈ ಚರಾಕ್ಷರವನ್ನು ಹೊಂದಿರುವ ಪದ +3y ಅನ್ನ ಎಡಭಾಗಕ್ಕೆ ತಂದಾಗ ಇದು -3y ಆಗುತ್ತದೆ. ಅದೇ ರೀತಿ ಎಡಭಾಗದಲ್ಲಿರುವ ಸ್ಥಿರಾಂಕ +5 ಅನ್ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +5 -5 ಆಗುತ್ತದೆ. ಮುಂದಿನ ಹಂತದಲ್ಲಿ x -3y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. = 15 - 5 ಅಂದರೆ 10 ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ ಆದರ್ಶ ರೂಪವು ಇಲ್ಲಿ x -3y = 10 ಆಗುತ್ತದೆ. ಇದನ್ನು ನಾವು ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಈ ಸಮೀಕರಣವನ್ನು ನಾವು ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ನಿಬಂಧನೆಯನ್ನು ಬಳಸಿ ಮಾಡಿದ್ದೇವೆ. ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆ ಅಂದರೆ ಎರಡನೇ ನಿಬಂಧನೆಯನ್ನು ಬಳಸಿಕೊಂಡು ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಎರಡನೇ ನಿಬಂಧನೆ ಈ ರೀತಿಯಾಗಿದೆ. 5 ವರ್ಷಗಳ ಹಿಂದೆ ಜೇಕಪ್ಪರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು ಅಂತ ನೀಡಿದ್ದಾರೆ. ಸೊ 5 ವರ್ಷಗಳ ಹಿಂದೆ ಜೇಕಪ್ಪರ ವಯಸ್ಸನ್ನು ಕಂಡುಹಿಡಿಯಬೇಕಾದ್ರೆ ನಾವು ಜೇಕಪ್ಪರ ಈಗಿನ ವಯಸ್ಸು x ಇಂದ 5ಅನ್ನು ಕಳೆಯಬೇಕು. ಫಾರ್ ಎಕ್ಸಾಂಪಲ್, ನನ್ನ ಈಗಿನ ವಯಸ್ಸು 35 ಆಗಿದ್ದರೆ 5 ವರ್ಷಗಳ ಹಿಂದೆ ನನ್ನ ವಯಸ್ಸು 30 ಆಗುತ್ತದೆ. ಅಂದರೆ ನನ್ನ ಈಗಿನ ವಯಸ್ಸಿಂದ 5 ವರ್ಷಗಳನ್ನು ಕಳೆದಾಗ ನನ್ನ 5 ವರ್ಷಗಳ ಹಿಂದಿನ ವಯಸ್ಸು ಸಿಗುತ್ತದೆ. ಹಾಗೆ ಇಲ್ಲಿ ನಾವು ಜೇಕಪ್ಪನ ಈಗಿನ ವಯಸ್ಸಿಂದ 5 ವರ್ಷಗಳನ್ನು ಕಳೆದಾಗ ಜೇಕಪ್ಪರ 5 ವರ್ಷಗಳ ಹಿಂದಿನ ವಯಸ್ಸು x -5 ಆಗುತ್ತದೆ. ಇದೇ ರೀತಿ ಜೇಕಪ್ಪರ ಮಗನ ಈಗಿನ ವಯಸ್ಸು y ಆಗಿದೆ. 5 ವರ್ಷಗಳ ಹಿಂದೆ ಜೇಕಪ್ಪರ ಮಗನ ವಯಸ್ಸು ಎಷ್ಟಾಗ್ತದೆ ಅಂದರೆ y -5 ಆಗುತ್ತದೆ. ಅಂದರೆ ಜೇಕಪ್ಪರ ಮಗನ ಈಗಿನ ವಯಸ್ಸಿಂದ 5 ವರ್ಷನ ಕಳೆದಾಗ ಜೇಕಪ್ಪರ ಮಗನ 5 ವರ್ಷಗಳ ಹಿಂದಿನ ವಯಸ್ಸು ಸಿಗುತ್ತದೆ. ಸೊ ಮುಂದುವರೆದು 5 ವರ್ಷಗಳ ಹಿಂದೆ ಜೇಕಪ್ಪರ ವಯಸ್ಸು x -5, ಅವರ ಮಗನ ವಯಸ್ಸು y -5ರ ಎಷ್ಟಿಷ್ಟು ಅಂತ ಕೊಟ್ಟಿದ್ದಾರೆ, 7ರಷ್ಟಿದೆ ಅಂತ ಕೊಟ್ಟಿದ್ದಾರೆ. ರಷ್ಟು ಅಂತ ಹೇಳಿದಾಗ ನಾವೇನು ಮಾಡಬೇಕು, ವಯಸ್ಸಿಗೆ ನಾವು 7ರಿಂದ ಗುಣಿಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಂಡಾಗ ಈ ಎರಡನೇ ನಿಬಂಧನೆಯ ಸಮೀಕರಣವು x -5 = 7 ಗುಣಿಸು y -5 ಆಗುತ್ತದೆ. ಅಂದರೆ 5 ವರ್ಷಗಳ ಹಿಂದೆ ಜೇಕಪ್ಪನ ವಯಸ್ಸು x -5 = 5 ವರ್ಷಗಳ ಹಿಂದಿನ ಅವರ ಮಗನ ವಯಸ್ಸು y -5ನ 7ರಷ್ಟಾಗಿದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಳೋಣ. ಅಂದರೆ x -5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. = 7ರಿಂದ ಈ y -5ಗೆ ಗುಣಿಸಿಕೊಳ್ಳೋಣ. 7ರಿಂದ yಗೆ ಗುಣಿಸಿಕೊಂಡಾಗ ಇದು 7y ಆಗುತ್ತದೆ. ಪ್ಲಸ್ ಗುಣಿಸು ಮೈನಸ್ ಮೈನಸ್ 7 ಎಷ್ಟಾಗ್ತದೆ, 35 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾನಿಲ್ಲಿ ಈ ಸಮೀಕರಣವನ್ನು ಎಕ್ಸ್ಗೆ ಬಿಡಿಸಿಕೊಳ್ಳುತ್ತೇನೆ. ಎಕ್ಸ್ ಅನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ಈ ಸಮೀಕರಣದ ಎಡಭಾಗದಲ್ಲಿರುವ -5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು +5 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ x = 7y -35 + 5 ಅಂದರೆ -30 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣದ ಸಹಾಯದಿಂದ x ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ನ ಬೆಲೆ 7y -30 ಅನ್ನು ಸಮೀಕರಣ 1 x -3y = 10ರಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾಗಿ ಈ ಸಮೀಕರಣದ x ನ ಜಾಗದಲ್ಲಿ x ನ ಬೆಲೆ 7y -30 ಅನ್ನು ಆದೇಶಿಸಿಕೊಳ್ಳೋಣ. ಮೈನಸ್ ಈ 3y ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. = 10 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. 7y -3y ಅಂದರೆ ಅದು 4y ಆಗುತ್ತದೆ. ತದನಂತರ ಈ ಸ್ಥಿರಾಂಕ -30 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -30 ಬಲಭಾಗಕ್ಕೆ ಹೋದಾಗ ಇದು +30 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 4y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. +10 +30 ಅಂದರೆ +40 ಆಗುತ್ತದೆ. 4 ಅಂದರೆ 4, 4 × 10 40 ಆಗೋದ್ರಿಂದ ಇಲ್ಲಿ y ನ ಬೆಲೆಯು
10 ಆಗುತ್ತದೆ. ಆದ್ದರಿಂದ ಇಲ್ಲಿ ವಾಯನ ನಾವು ಜೇಕಪ್ಪನ ಮಗನ ಈಗಿನ ವಯಸ್ಸಾಗಿ ತೆಗೆದುಕೊಂಡಿರುವುದರಿಂದ ಜೇಕಪ್ಪನ ಮಗನ ಈಗಿನ ವಯಸ್ಸು ವಾಯನ ಬೆಲೆ 10 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವಾಯನ ಬೆಲೆ 10 ನಾವೀಗ ಎಕ್ಸ್ ರೂಪದಲ್ಲಿ ವ್ಯಕ್ತಪಡಿಸಿದಂಥ ಸಮೀಕರಣ x = 7y - 30 ಇದರಲ್ಲಿ ಆದೇಶಿಸಿ ಎಕ್ಸ್ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ. 7 ಗುಣಿಸು ವಾಯಿನ ಬೆಲೆ 10 ಆಗಿರೋದ್ರಿಂದ ವಾಯಿನ ಜಾಗದಲ್ಲಿ 10 ಬರೆದುಕೊಂಡಾಗ 7y 7 ಗುಣಿಸು 10 ಆಗುತ್ತದೆ ಮೈನಸ್ 30 ಇದ್ದ ಹಾಗೆ ಬರೆದುಕೊಳ್ಳೋಣ. ದಟ್ ಈಸ್ x = 7 ಗುಣಿಸು 10 ಅಂದರೆ 7 × 70 ಆಗುತ್ತದೆ ಮೈನಸ್ 30. ನಾವೀಗ 70ರಿಂದ 30 ಕಳೆದಾಗ ಬರುವ ಉತ್ತರ 40. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು 40 ಆಗುತ್ತದೆ. ಎಕ್ಸ್ ಅಂದರೆ ಜೇಕಪ್ಪನ ಈಗಿನ ವಯಸ್ಸು. ಆದ್ದರಿಂದ ಇಲ್ಲಿ ಜೇಕಪ್ಪನ ಈಗಿನ ವಯಸ್ಸು 40 ಆಗುತ್ತದೆ. ಇಲ್ಲಿ ನಾವು ಜೇಕಪ್ಪನ ಈಗಿನ ವಯಸ್ಸನ್ನು ಎಕ್ಸ್ ಆಗಿ, ಅದೇ ರೀತಿ ಅವರ ಮಗನ ಈಗಿನ ವಯಸ್ಸನ್ನು ವಾಯ್ ಆಗಿ ತೆಗೆದುಕೊಂಡಿದ್ದೆವು. ಈ ಸಮೀಕರಣಗಳನ್ನು ಬಿಡಿಸಿದಾಗ ಇಲ್ಲಿ ಎಕ್ಸ್ನ ಬೆಲೆಯು 40 ಬಂದಿದೆ, ಹಾಗೆ ವಾಯ್ನ ಬೆಲೆಯು 10 ಬಂದಿರೋದ್ರಿಂದ ಜೇಕಪ್ಪರ ಈಗಿನ ವಯಸ್ಸು 40 ಆದರೆ ಅವರ ಮಗನ ಈಗಿನ ವಯಸ್ಸು ವಾಯ್ನ ಬೆಲೆ 10 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ಹೇಳಿಕೆ ರೂಪದ ಒಂದು ಪ್ರಶ್ನೆಯನ್ನು ಸಮೀಕರಣಗಳಾಗಿ ಮಾಡಿಕೊಂಡು ತದನಂತರ ಆ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿದು ನೀಡಿದಂಥ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ಕಂಡುಕೊಂಡಿದ್ದೇವೆ.